ಸೊ ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ವ್ಲಾಗ್. ಎಲ್ಲರಿಗೂ ಹೊಸ ವ್ಲಾಗಲ್ಲಿ ಸ್ವಾಗತ. ಈಗ ನಾವು ಫಟಾಫಟ್ ರೆಡಿಯಾಗಿ ರೇನ್ಕೋಟ್ ಎಲ್ಲ ಹಿಡ್ಕೊಂಡು ಹೋಗ್ತಾ ಇದ್ದೀವಿ. ಎಲ್ಲಿಗಂತ ಗೊತ್ತಾ? ನಮ್ಮ ಮಾವನ ಬುಲೆಟ್ ಬರ್ತಾಯಿದೆ. ತುಂಬ ಖುಷಿ ಆಗ್ತಾಯಿದೆ. ನಂದೇ ಬುಲೆಟ್ ಬರೋ ಥರ ಆಗ್ತಾಯಿದೆ. ಆದರೆ ಬೆಳಗ್ಗಿಂದ ಮಳೆ ಬರ್ತಾಯಿದೆ. ಅದಕ್ಕೆ ಈಗ ರೇನ್ಕೋಟ್ ಎಲ್ಲ ಹಾಕ್ಕೊಂಡು ಏನಾದರೂ ಮಾಡಬೇಕು. ಮಳೆ ಬಂದು ಕೂದಲೇ ಇಗ್ನೋರ್ ಮಾಡಿ, ಯಾಕೆಂದರೆ ಬಾಚ್ಕೊಳ್ಳಿಲ್ಲ. ಜಸ್ಟ್ ಈಗ ಸ್ನಾನ ಮಾಡಿಕೊಂಡು ಬೇಬೆ ಹೋಗುವ. ಜಸ್ಟ್ ಈಗ ಸ್ನಾನ ಮಾಡಿಕೊಂಡು ಓಡ್ತಾ ಇದ್ದೀವಿ. ಅಲ್ಲಿ ನಿಂತಿದ್ದಾರೆ ನೋಡಿ ಮಾವ. ಈ ಟೈಮ್ಗೆ ಹೋಗಿದ್ದಾರೆ. ಈಗ ಗಾಡಿ ತೊಗೊಳ್ಳೋದು ಅಂದರೆ ಫ್ರೆಂಡ್ಸ್ಗೆಲ್ಲ ಕರಿತಾ ಇದ್ದೀವಿ. ನನ್ನ ಕೂದಲಿಂದ ಒಂದೇ ಟೆನ್ಷನ್. ಯಾರು ನೋಡಿದ್ರೆ ಈಗ ನೋಡಲಿ. ಗೈಸ್, ಲೆಟ್ಸ್ ಗೋ. ಫೈನಲ್ ಎಂಟ್ರಿ ಆಗಿದ್ದೀವಿ ರಾಯಲ್ ಎನ್ಫೀಲ್ಡ್ ಶೋರೂಮ್ಗೆ. ಶೋರೂಮ್ ಕಡೆಯಿಂದ ಹೆಲ್ಮೆಟ್ ಎಲ್ಲ ಕೊಟ್ಟಿದೆ. ಹೆಲ್ಮೆಟ್ ಅದಕ್ಕೆ ಕಂಪ್ನಿ ಕೊಡ್ಲಿಕ್ಕೆ ಈತವ್ರ ಈಗ ಕಪ್ಪೇನೋ ಕಪ್ ಚಾ ಕೊಡು. ಕಪ್ಪೇನೋ ಅಲ್ಲ, ಚಾ ಕಪ್ ಹೇಳಿ ಅವರಿಗೆ ಎಂತ ಅದೇ ಹೇಳ್ತಿದ್ದೆ. ಇದೆಲ್ಲ ಗಿಫ್ಟ್ ಅಂತ ಇವ್ರ ಕಡೆಯಿಂದ, ರಾಯಲ್ ಎನ್ಫೀಲ್ಡ್ ಕೋಟೇಶ್ವರ ಅಲ್ಲ. ನಿಜ ಗೈಸ್, ನಾನೇ ಬೈಕ್ ತಗೊಂಡೋಗಿ ಖುಷಿ ಆಗ್ತಿದೆ. ನಿಜ ನಂದೇ ಬೈಕ್ ಅನಿಸ್ತಾ ಇದೆ. ಅಲ್ಲಿ ಒಳಗಿದೆಯಲ್ಲ. ಈಗ ಹೆಲ್ಮೆಟ್ ಸಿಕ್ತು ಒಂದೀಗ ನಮಗೆ. ಇದೀಗ ತಗೊಂಡು ತಿರ್ಗೋದು ನಾವು. ಹಾಕ ಗಾಡಿಗೆ. ಅಯ್ಯಯ್ಯೋ, ಇಲ್ಲ ಅಲ್ಲ, ಒಳಗೆ ಹಾಕುತ್ತೆ. ಈಗ ಹೋಗುವ, ಹಿಡ್ಕೊಂಡು ಹೋಗುವ. ಹಾಂ, ಹೋಲ್ಸೇಲ್. ನನ್ನ ಕನ್ನಡಕ ಇಲ್ಲೇ ಇದು ಗೈಸ್. ಇಲ್ಲ ನೋಡಿ, ನನ್ನ ಕನ್ನಡಕ ಯಾವ ಥರ ಇದೆ ನಂಗೆ ಗೊತ್ತೇ ಇಲ್ಲ. ಅಲ್ಲೊಂದು GT ಇದೆ ನೋಡಿ, GT. ರೋಷನ್ ಫೇವ್ರೇಟ್ ಅಂತ GT. ಅದು ರೋಷನಾ? ಮತ್ತೆ ಯಾವ್ದು? ಇವೊಂದು ಬುಲೆಟ್ ಅಂತೆ ಫೇವ್ರೇಟ್. ಈಗ ಒಳಗಡೆ ಡೆಲಿವರಿಗೆ ರೆಡಿ ಆಗ್ತಾ ಇದೆ. ನಾನೇನು ತೋರಿಸಿದೆ ಹೊಸದಾಗಿ ನಿಮಗೆ ಡೆಲಿವರಿ ಬಗ್ಗೆ? ಎಲ್ಲರೂ ಗೊತ್ತಿದೆ ಡೆಲಿವರಿ ಯಾವ ಥರ ಇರ್ತದೆ ಅಂತ. ಅದಕ್ಕೆ ಪಟ ಮುಗಿಸೋಣ ಇಲ್ಲಿಗೆ. ಇವರು ನಮ್ಮ ಮಾವ, ಇವರೇ ತಗೊಳ್ತಾ ಇದ್ದಾರೆ. ಕಂಗ್ರ್ಯಾಚುಲೇಷನ್ಸ್ ಹೇಳಿ ಎಲ್ಲರೂ. ಇದು ನಮಗೆ ಸುಳ್ಳು ನಮಗೆ ಏನಿದ್ರು ಬೇಡ ಹೇಳೋದಿಲ್ಲ. ಅದು ತಗೊಂಡ್ಮೇಲೆ ಹೇಳ್ತೀನಿ ನಿಮಗೆ. ಇನ್ನು ಸ್ವಲ್ಪ ದಿವಸ ಬಿಟ್ಟು, ಸ್ವಲ್ಪ ದಿವಸ ಅಲ್ಲ, ಇನ್ನೊಂದು ಸ್ವಲ್ಪ ಟೈಮ್ ಬಿಟ್ಟು ಇವನು ಬುಲೆಟ್ ತಗೊಳ್ತಾನೆ. ಇದೇ ಶೋರೂಮ್ಗೆ ಬರ್ತಾನೆ. ಯಾವ ಕಲರ್ ಬ್ರೋ? ಬ್ಲ್ಯಾಕೇ. ಎರಡೆರಡು ಬುಲೆಟ್ ನಮ್ಮ ಮನೇಲಿ. ಅದೇ ನನ್ನ ಡ್ರೀಮ್ ಬೇರೆ. ತುಂಬ ಜನಕ್ಕೆ ಗೊತ್ತಿದೆ ನನ್ನ ಡ್ರೀಮ್ ಯಾವುದು. ನಮ್ಮ ಇವರೆಲ್ಲ ಬಂದರು ಅಣದಿಕ್ಕಳು. ಹಾಯ್ ಹೇಳಿ ಗೈಸ್. ನೋಡಿ ಗಾಡಿ ಹೆಂಗಿದೆ. ಇದರ ವಿಡಿಯೋ ಹಾಕಿದ್ದೀನಿ ಇನ್ಸ್ಟಾಗ್ರಾಮಲ್ಲಿ. ಎಲ್ಲರೂ ಹೋಗಿ ಚೆಕ್ಔಟ್ ಮಾಡಿ. ಇದು ಈ ಸೈಡ್ ದುಡ್ಡು. ಈ ಸೈಡ್ ದುಡ್ಡು. ಇದು 4 ಇಂಡಿಕೇಟರ್ ನಿಮಗೆ ಸೈಲೆನ್ಸರ್ ಚೇಂಜ್ ಮಾಡೋಕ್ಕಿತ್ತಲ್ಲ. ಸೈಲೆನ್ಸರ ಸೌಂಡ್ ಕೇಳಿ ಹೇಗಿದೆ. ಈಗ ಪೂಜೆ ಮಾಡಿಸೋದಕ್ಕೆ ನಮ್ಮ ಆಣೆಗುಡ್ಡೆ ದೇವಸ್ಥಾನಕ್ಕೆ ಬಂದಿದ್ದೀವಿ. ಪ್ರತಿ ಸತಿ ನಾವು ಹೆಂಗೆ ಮಾಡೋದು, ನಾವು ಅಂದೇಳಿ ಅಲ್ಲ, ಎಲ್ಲರೂ ಹಂಗೆ. ಈ ಕಡೆ ಎಲ್ಲರೂ ಹಂಗೆ ಗಾಡಿ ತಗೊಂಡ ನಂತರ ಇಲ್ಲಿಗೆ ಬಂದು ಪೂಜೆ ಮಾಡಿಸ್ತಾರೆ. ಬುಕ್ಕಿಂಗ್ ಮಾಡಿ ಪೂಜೆಗೆ ಅವರೆಲ್ಲರೂ ಹೋದರು. ಈಗ ಮಾವು ಒಳಗಡೆ ಹೋಗಿ ಚೀಟಿ ತಗೊಂಡು ಬರ್ತಾರೆ. ಯಾಕೆಂದರೆ ಇಲ್ಲಿ ಪೂಜೆ ಮಾಡಿಸ್ಬೇಕು. ಇಷ್ಟು ಸಲ ಒಳಗಡೆ ಪೂಜೆ ಮಾಡಿಸ್ತಿದ್ರು, ಆದರೆ ಈಗ ಆಗೋದಿಲ್ಲ. ಯಾಕೆಂದರೆ ತಯಾರಿ ಮಾಡ್ತಾಯಿದ್ದಾರೆ, ನಾಳೆ ಚೌತಿ ಅಲ್ವಾ. ಅದಕ್ಕೆ ಇವತ್ತು ಇಲ್ಲೇ ಪೂಜೆ ಮಾಡಿಸ್ತಾರೆ. ಗೈಸ್, ಹೆಂಗೆ ಕಾಣಿಸ್ತದೆ? ನಂಗೆ ಸೂಟ್ ಆಗ್ತದಾ ಬುಲೆಟ್? ತೋರಿಸ ಎದುರುಗಡೆಯಿಂದ. ಸರಿಯಾ? ಆಮೇಲೆ ಏನಂದರೆ ಹೇಳ್ತೀನಿ. ಇದಕ್ಕೀಗ ಗಾರ್ಡ್ ಹಾಕಬೇಕು ಹೆಡ್ಲೈಟ್ಗೆ. ಅದನ್ನು ಹಾಕಿದ್ಮೇಲೆ ಸ್ವಲ್ಪ ಡಿಸೆಂಟ್ ಲುಕ್ ಬರ್ತದೆ. ಇಲ್ಲಿದ್ರೆ ಸ್ವಲ್ಪ ನಾರ್ಮಲ್ ಇದೆ. ಈಗ ಕಾಯಿ ಹೊಡುವ ಸಂದರ್ಭ ಇಲ್ಲ, ಹಂಗೆ ಬಿಡೋದಿಲ್ಲ ಅದು. ಓಕೆ, ನಾವಿತ್ತಾ ಅಲ್ಲ, ಯಾರು ತಾಂಗ್ಲ ಮರ ಏನೋ ಪುಣ್ಯ. ಲುಕ್ ನೋಡಿ ಗೈಸ್, ಲುಕ್ ನೋಡಿ ಗಾಡಿದು. ಹಾಂ ಓಕೆ, ಬಾ ಅದು ಕೊಡೋ ಬಾ. ಈಗ ಕಟ್ತಿದ್ದಾರೆ ಈ ಮಾಲೆ. ಒಂದು ನಿಮಿಷ, ನಾನು ಈ ಲಗೇಜ್ ಎಲ್ಲ ಹಿಡ್ಕೊಂಡು ನಿಂತ್ಕೊಂಡಿದ್ದೀನಿ. ತುಂಬ ಜನ ಸಿಕ್ಕಿ ಮಾತಾಡ್ಸಿದ್ದಾರೆ. ಒಂದೇ ನಿಮಿಷ ಹಂಗೆ ರೀ, ಗಾಡಿ ಮುಂದೆ ಹೋಗೋದಿಲ್ಲಲ್ಲ. ತುಂಬ ಜನ ಸಿಕ್ಕಿ ಮಾತಾಡ್ಸಿರು.
ಆದರೆ ನಾನು ಈ ಲಗೇಜ್ ಇಟ್ಕೊಂಡಿದ್ದೀನಿ. ನಿಮ್ಗೆ ಯಾವ ಹೆಲ್ಮೆಟ್ ಬೇಕಾ ವಿಜಯಮ್ಮ? ಇದಾ ಬುಲೆಟಿಂದ? ಈಗ ನಾ ಈ ಹೆಲ್ಮೆಟ್ ಹಾಕೋಬೇಕು. ತುಂಬ ಪ್ರಶ್ನೆ ಇದು ಹಾಕ ನಂಗೆ ಹಿಡಿ ಒಂಚೂರು ತಡೆ ಅಲ್ಲ ತೋರ್ಸ ಇದು ಹೆಲ್ಮೆಟ್ ಹಾಕಿದ್ರೆ ಓಕೆ ಅದೆಲ್ಲಾದ್ರೂ ಇರಲಿ. ನಂಗೆ ಹೆಲ್ಮೆಟ್ ಹಾಕಿ ಯಾವ್ದಾದ್ರು ಇರೋ ತೋರಿಸು ನೋಡ. ರಾಯಲ್ ಎನ್ಫೀಲ್ಡ್ ಹೆಲ್ಮೆಟ್ ಫಸ್ಟ್ ಟೈಮ್ ಮಾತ್ರ ಹೆಂಗಾಗುತ್ತೆ ಸರಿಯಾ? ಇದೆಲ್ಲ ಹಾಕೋದಿದೆ ಹೆಲ್ಮೆಟ್ ಅಲ್ಲ ಅದು ಕೊಡೋದು ಕೈಯಾಗೆ ಅದು ಕೆಳಗೆ. I feel like a blast. ನಾಗಣ ಒಪ್ಪತ್ತಿ ಆಗ್ತಾ ಇತ್ತಕ್ಕೆ. ಈಗ ಪೂಜೆ ಮುಗಿಸ್ಕೊಂಡು ಹೋಗ್ತಾ ಇದ್ದೀವಿ. ಎಲ್ಲ ಫ್ರೆಂಡ್ ಅಂಗಡಿ ಹೋಗ್ಬೇಕಂತೆ. ಬನ್ನಿ ಹೋಗೋಣ. ಏನು ಮಾಡ್ತಾರೆ ನೋಡೋಣ. ತಕ್ಕಂತೆ ಅಲ್ಲ ಇಕ್ಕ ಫುಲ್ ಟ್ರಾಫಿಕ್ ಇದೆ ನೋಡಿ. ಏನು ಹೇಳಿ, ಗಾಡಿ ಮಾತ್ರ ಲುಕ್ ಸೈಕ್ಕಿದೆ. ಈಗ ನಾವು ಹಿಡ್ಕೊ ತಿರ್ಗಬೇಕಲ್ಲ. ಇಲ್ಲಿ ನೋಡಿ, ಎಲ್ಲಿ ನೋಡ್ರಿ ಬುಲೆಟ್. ಈ ಬುಲೆಟ್ ತೋರ್ಸ ಯಾಕೋ ಗೊತ್ತಿಲ್ಲ, ಇವತ್ತೆಲ್ಲ ಕಣ್ಣಿಗೆ ಬುಲೆಟೇ ಬೀಳ್ತಾ ಇದೆ. ಮಳೆ ಏನೂ ಬರಲಿಲ್ಲ ಏನೋ ಬಣ್ಣಕ್ಕೆ. ಇದು ರೇನ್ಕೋಟ್ ಹಾಕೊಂಡು ಬರ್ಬೇಕಿತ್ತು. ಓಕೆ, ಈಗ ಫೈನಲಿ ನೋಡ್ತಾ ಇದ್ದೀವಿ ಏನಿದೆ ಅಂತ. ಇದು ನನ್ನ ಪ್ರಕಾರ ಒಂದು ಚಿನ್ನದ್ದು ಬಾಕ್ಸ್ ಇರ್ಬೋದು, ಏನಾದರೂ ಇರ್ಬೋದು. ಚಿನ್ನ ರಾಯಲ್ ಎನ್ಫೀಲ್ಡ್ ಬ್ರೋ. ಇದೆಲ್ಲ ಚಾ ಕುಡಿಬೇಕು. ಹಿಂಗೆ ಕಾಣಿಸ್ತದೆ ನೋಡಿ. ನನ್ನ ಮುಖ ನೋಡಬೇಡಿ, ಐ ಆಮ್ ಅಗ್ಲಿಯೆಸ್ಟ್. ಬಟ್ಟೆ ರೋಷನ್ ಹಾಕೊಂಡಿದ್ದೀನಿ, ಚಡ್ಡಿ ಅಂಗಿ ಎಲ್ಲ ರೋಷನ್ ಹಾಕೊಂಡಿದ್ದೀನಿ. ಈಗ ನಾನು ಅನ್ಕೊಂಡೆ ಏನೋ ಇದಾದರೂ ಕೊಟ್ಟಿದ್ರಲ್ಲ, ಅದು ಹೇಳ. ಬೇರೆ ಹೋದರೆ ಏನೂ ಕೊಡೋದಿಲ್ಲ. ಹಾಯ್, ಎಲ್ಲಿದ್ದಿ ಸ್ವತ್ತ? ಹಾಯ್, ಲಡಾಖ್ಗೆ ಹೋಗ್ಬೇಕಂತೆ. ಲಡಾಖ್ ನಾವೆಲ್ಲ ಯಾವಾಗ ಹೋಗೋದು ಲಡಾಖ್ಗೆ ನೋಡುವ. ವಿಜಯಮ್ದ ಬುಲೆಟ್ ತೊಗೊಂಡು, ಬೇಡ ರೋಷನ್ ಬುಲೆಟ್ ತಗೊಳ್ತಾನೆ, ಅದನ್ನ ತೊಗೊಂಡು ಹೋಗೋಣ. ಲೈಫ್ ಈಸ್ ಜಿಂಗಲ್ ಅಲ್ಲ, ಅದು ನಿಮ್ಗೆಲ್ರಿಗೂ ಗೊತ್ತಿದೆ. ಎಲ್ಲರಿಗೂ ಗಣೇಶ ಚತುರ್ಥಿಯ ಹಾರ್ದಿಕ ಶುಭಾಶಯಗಳು. ನಾನು ನಿನ್ನೆ ವ್ಲಾಗ್ ಎಂಡ್ ಮಾಡಬೇಕಿತ್ತು, ಆದರೆ ಇವತ್ತು ಮಾಡ್ತಾ ಇದ್ದೀನಿ. ನೆನ್ನೆ ಆಗಲಿಲ್ಲ, ಟೈಮ್ ಸಿಗಲಿಲ್ಲ. ಇವತ್ತು ಗಣೇಶ ಚತುರ್ಥಿ, ಎಲ್ಲರಿಗೂ ಒಳ್ಳೇದಾಗಲಿ. ಎಲ್ಲರೂ ಖುಷಿಯಿಂದ ಇರಿ. ನನ್ನ ಲೈಫಲ್ಲಂತೂ ಖುಷಿ ಇಲ್ಲ. ಚೌತಿ ಬರಲಿ ಏನೇ ಬರಲಿ, ನಾನು ಏನು ಅಂದ್ಕೊಂಡಿದ್ದೀನಿ, ನನ್ನ ತಲೆ ಏನಿದೆ ಡ್ರೀಮ್, ಅದನ್ನ ಅಚೀವ್ ಮಾಡಿದ ನಂತರ ನನ್ನ ಲೈಫಲ್ಲಿ ಖುಷಿ ಬರ್ತದೆ. ಅಲ್ಲಿವರೆಗೂ ನಾನು ಸ್ಟಾಪ್ ಆಗೋದಿಲ್ಲ. ಯಾರೇ ತಡಿಲಿಕ್ಕೆ ಬರಲಿ. ಹುಚ್ಚಿಡಿದೆ ಅಂತ ಅಂದ್ಕೊಂಡು ತೊಂದರೆ ಇಲ್ಲ, ಹುಚ್ಚಿಡಿದಿದೆ ನನಗೆ. ಯಾರೇ ಅಡ್ಡ ಬರಲಿ, ನನ್ನ ಗೋಲ್ನ ರೀಚ್ ಆಗಿ ಅದ್ರ ನಂತರನೇ ನನಗೆ ಖುಷಿ ಸಿಗೋದು. ಬಿಲ್ಟ್ ಡಿಫ್ರೆಂಟ್ ಗೈಸ್, ನಾನು ಬಿಲ್ಟ್ ಡಿಫ್ರೆಂಟ್. ಚೌತಿ ಎಲ್ಲ ಡ್ಯಾನ್ಸ್ ಮಾಡ್ತಾ ಇದ್ದಾರೆ, ಎಲ್ಲರೂ ಡ್ಯಾನ್ಸ್ ಮಾಡ್ತಾ ಇದ್ದಾರೆ. ನಾನು ಹೋಗೋದಿಲ್ಲ. ಏನೋ ಒಂದು ಬರ್ತಾ ಇದೆ, ನನಗದು ಫೀಲ್ ಆಗ್ತಾ ಇದೆ. ನೀವು ರೆಡಿ ಇದ್ದೀರಲ್ವ ಗೈಸ್? ನಿಮ್ಮ ಸಪೋರ್ಟ್ ಬೇಕು ನನಗೆ. ಪ್ಲೀಸ್ ಎಲ್ಲರೂ ಸಪೋರ್ಟ್ ಮಾಡಿ. ಏನೋ ಒಂದು ಮಾಡಬೇಕು ಅಂದ್ಕೊಂಡಿದ್ದೀನಿ. ನಾನು ಸೋಷಿಯಲ್ ಮೀಡಿಯಾದಲ್ಲಿ ಇದ್ರ ಬಗ್ಗೆ ಮಾತಾಡೋದಿಲ್ಲ, ನಿಮಗೆ ಮಾಡಿ ತೋರಿಸ್ತೀನಿ. ಥ್ಯಾಂಕ್ ಯು ಸೋ ಮಚ್. ಇಷ್ಟು ಸಪೋರ್ಟ್ ಮಾಡ್ತಿದ್ದೀರಾ. ಎಲ್ಲಿ ಹೋದರೂ ಗುರ್ತಿಡ್ದು ಮಾತಾಡ್ತಿದ್ದೀರಾ. ನಾನು ವ್ಲಾಗ್ ಬಿಡದೇ ಇದ್ದರೆ ವ್ಲಾಗ್ ಯಾಕೆ ಬಿಡ್ತಾ ಇಲ್ಲ ಅಂತ ಕೇಳ್ತಿದ್ದೀರಾ. ಇನ್ನು ನಾನು ಸ್ಟಾಪ್ ಆಗೋದಿಲ್ಲ. ಈ ವ್ಲಾಗ್ನ ಎಲ್ಲೇ ಎಂಡ್ ಮಾಡೋಣ. ಬಾಯ್. ಐ ಆಮ್ ನಾಟ್ ಗೋನಾ ಸ್ಟಾಪ್.